ಮ್ಯಾನ್ಮಾರ್ ಬ್ಯಾಂಕಾಕ್ನಲ್ಲಿ ಭಯಾನಕ ಭೂಕಂಪ. ನೋಡುತ್ತಿದ್ದಂತೆ ಕಟ್ಟಡಗಳೆಲ್ಲ ಡಮ್ ಡಮಾರ್. ಜೀವ ಉಳಿಸಿಕೊಳ್ಳಲು ದಿಕ್ಕಾಪಾಲಾಗಿ ಓಡಿದ ಜನ. ನೋಡುತ್ತಿದ್ದಂತೆ ನಾಶ, ಎಲ್ಲವೂ ಸರ್ವನಾಶ. ಭೂದೇವಿಯ ರೌದ್ರಾವತಾರಕ್ಕೆ ಭೂಲೋಕದ ಸ್ವರ್ಗ ಈಗ ನರಕ ಆಗೋಗಿದೆ. ಗಟ್ಟಿಕೊಂಡಿದ್ದ ಸೂರು ಸುಂಟರ ಗಾಳಿಯಲ್ಲಿ ಹಾರೋಗಿದೆ. ಆಕಾಶದೆತ್ತರಕ್ಕೆ ಎದ್ದಿದ್ದ ಬಿಲ್ಡಿಂಗ್ಗಳು ಬಿದ್ದು ಧ್ವಂಸ ಆಗೋಗಿದೆ. ಕೊಚ್ಚಿ ಹೋಗ್ತಿರೋ ಸೇತುವೆಗಳು, ಪ್ರಾಣ ಉಳಿಸಿಕೊಳ್ಳಲು ಪರದಾಡುತ್ತಿರೋ ಜನ, ಉಡಿಸಾಗಿರೋ ಆಸ್ಪತ್ರೆಗಳು, ಚಿಕಿತ್ಸೆ ಸಿಗದೆ ಒದ್ದಾಡುತ್ತಿರೋ ಗಾಯಾಳುಗಳು. ನೆರಳಾಟ, ಚೀರಾಟ, ಗೋಳಾಟ, ಅಕ್ಷರಶಃ ನರಕ. ವಿಧ್ವಂಸಕಾರಿ ಭೂಕಂಪನಕ್ಕೆ ಭೂಲೋಕದ ಸ್ವರ್ಗ ಬ್ಯಾಂಕಾಕ್ ಮತ್ತು ಮ್ಯಾನ್ಮಾರ್ ನಲುಗಿ ಹೋಗಿದೆ. ಅದು ಒಂದಲ್ಲ, 2 ಬಾರಿ ಭೂಕಂಪನದ ಅಟ್ಯಾಕ್ಗೆ ಮ್ಯಾನ್ಮಾರ್ ಮತ್ತು ಬ್ಯಾಂಕಾಕ್ ಸ್ಮಶಾನದಂತೆ ಗೋಚರಿಸುತ್ತಿದೆ. ರಿಕ್ಟರ್ ಮಾಪಕದಲ್ಲಿ ಮೊದಲ ಬಾರಿ ಭೂಕಂಪದ ತೀವ್ರತೆ 7.7 ದಾಖಲಾಗಿದ್ರೆ, ಎರಡನೇ ಬಾರಿ ಭೂಕಂಪನ 6.4ರಷ್ಟು ತೀವ್ರತೆ ದಾಖಲಾಗಿದೆ. ಭೂಕಂಪನದ ತೀವ್ರತೆಗೆ 100ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದು, ಕಟ್ಟಡ ಕುಸಿದು 42 ಕಾರ್ಮಿಕರು ಅವಶೇಷದ ಅಡಿ ಸಿಲುಕಿದ್ದಾರೆ. ಉಳಿದವರಿಗಾಗಿ ರಕ್ಷಣಾ ಕಾರ್ಯ ಮುಂದುವರೆದಿದೆ. ಒಮ್ಮೆ ಈ ವಿಡಿಯೋ ನೋಡಿ. ಭೀಕರತೆಯ ಭೂಕಂಪನಕ್ಕೆ ಶಾಪಿಂಗ್ ಮಾಲ್ನಲ್ಲಿದ್ದ ಜನ ತಮ್ಮ ಪ್ರಾಣವನ್ನ ಉಳಿಸಿಕೊಳ್ಳಲು ದಿಕ್ಕಾಪಾಲಾಗಿ ಓಡುತ್ತಿದ್ದಾರೆ. ಈ ದೃಶ್ಯ ಎಂತಹ ಎದೆಗಾರಿಕೆ ಇರೋರ ಎದೆಯೋ ಛಲ್ಲೆನಿಸುವಂತಿದೆ. ಭೂಕಂಪನದಿಂದ ದೇಶವೇ ಚಿತ್ರ. ನಮ್ಮವರನ್ನ ಕಳೆದುಕೊಂಡವರ ಆಕ್ರಂದನ, ಚೀರಾಟ, ಗೋಳಾಟ. ಬ್ಯಾಂಕಾಕ್ನಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ. ಭೂಕಂಪನದ ಬೆನ್ನಲ್ಲೇ ಬ್ಯಾಂಕಾಕ್ನಲ್ಲಿ ಮೆಟ್ರೋ ಮತ್ತು ರೈಲು ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದೆ. ಥೈಲ್ಯಾಂಡ್ ಪ್ರಧಾನಿ ಪೇಟೊಂಗ್ ಟಾರ್ನ್ ಶಿನವಾತ್ರ ಭೂಕಂಪನ ಬಿಕ್ಕಟ್ಟನ್ನ ಪರಿಶೀಲಿಸಲು ಸಭೆ ನಡೆಸಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ್ದಾರೆ. ಭೂಕಂಪ ಅನುಭವ ಭಾರತದಲ್ಲಿಯೂ ಆಗಿದ್ದು, ದೆಹಲಿ, ಉತ್ತರ ಪ್ರದೇಶ ಹಾಗೂ ಈಶಾನ್ಯ ರಾಜ್ಯಗಳಲ್ಲಿ ಭೂಮಿ ಕಂಪಿಸಿದೆ. ಚೀನಾ ಹಾಗೂ ಬಾಂಗ್ಲಾದೇಶದಲ್ಲಿಯೂ ಇದೇ ಅನುಭವವಾಗಿದೆ. ಮ್ಯಾನ್ಮಾರ್ನಲ್ಲಿ ನಡೆದ ಘಟನೆಗೆ ಭಾರತ ಸರ್ಕಾರ ಕೂಡ ಸಂತಾಪ ಸೂಚಿಸಿದ್ದು, ಪ್ರಧಾನಿ ಮೋದಿ ಅಗತ್ಯವಿರುವ ಯಾವುದೇ ಸಹಾಯವನ್ನ ನೀಡಲು ಭಾರತ ಸಿದ್ಧವಾಗಿದೆ ಎಂದು ಹೇಳಿದ್ದಾರೆ. ಇನ್ನು ಭಾರತೀಯ ರಾಯಭಾರಿ ಕಚೇರಿಯು ಥೈಲ್ಯಾಂಡ್ನಲ್ಲಿರುವ ಭಾರತೀಯರಿಗೆ ಸಹಾಯವಾಣಿಯನ್ನು ತೆರೆದಿದೆ. ಬ್ಯಾಂಕಾಕ್ ತೆರಳಿದ್ದ ಕನ್ನಡಿಗರೊಬ್ಬರು ಮಾತನಾಡಿದ್ದು, ಪ್ರಮುಖ ಸಭೆಗಾಗಿ ನಾವು ಬ್ಯಾಂಕಾಕ್ಗೆ 300ರಿಂದ 400 ಜನ ಬಂದಿದ್ದೇವೆ. ಭೂಕಂಪ ಸಂಭವಿಸಿದಾಗ ನಾವು ಹೋಟೆಲ್ನಲ್ಲೇ ಉಳಿದುಕೊಂಡಿದ್ವಿ. ಮೊದಲಿಗೆ ನಮಗೆ ಭಾರಿ ಭಯವಾಗಿತ್ತು. ಜೀವ ಉಳಿಸಿಕೊಳ್ಳಲು ಓಡಿ ಬಂದು ಒಂದು ಕಡೆ ಸೇರಿಕೊಂಡಿದ್ದೇವೆ. ನಮ್ಮನ್ನ ರಕ್ಷಣೆ ಮಾಡಿ ಒಂದು ಕಡೆ ಕೂರಿಸಿದ್ದಾರೆ. 400 ಜನರು ಸುರಕ್ಷಿತ ಸ್ಥಳದಲ್ಲಿದ್ದೇವೆ. ನಾವು ಸೇಫ್ ಆಗಿದ್ದೇವೆ ಅಂತ ಮಾಹಿತಿ ನೀಡಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂತ. ನಾನು ಬೆಂಗಳೂರು ನಗರದ ಚಂದ್ರ ಲೇಔಟ್ನಲ್ಲಿ ನಿವಾಸಿ. ನಾವು ಬ್ಯಾಂಕಾಕ್ಗೆ ಮೀಟಿಂಗ್ ಅಂತ ಬಂದಿದ್ವಿ. ಸೊ ನಮ್ಮ ಸ್ನೇಹಿತರೆಲ್ಲ ಇಲ್ಲಿದ್ದಾರೆ. ಸೊ ನಾವು ಒಂದು 300-400 ಜನ ಬಂದಿದ್ವಿ ಇಂಡಿಯಾದಿಂದ. ಇಲ್ಲಿ ಅರ್ಥಕ್ವೇಕ್ ಆದಾಗ ನಾವೆಲ್ಲ ರೂಮಲ್ಲಿದ್ವಿ. ನಾವು 22ನೇ ಮಾಡಿಲಿದ್ವಿ. ನಮ್ಮ ಕೆಲವು ಫ್ರೆಂಡ್ಸ್ಗಳೆಲ್ಲ 25-26ನೇ ಫ್ಲೋರಲ್ಲಿ, ಕೆಲವರೆಲ್ಲ ಸ್ವಿಮ್ಮಿಂಗ್ ಪೂಲಲ್ಲಿದ್ದರು. ಸೊ ಅರ್ಥಕ್ವೇಕ್ ಆದಾಗ ಎಲ್ಲರೂ ತುಂಬ ಗಾಬರಿಯಾಗಿ ಎದ್ದಿ ಬಿದ್ದು ತಮ್ಮ ಜೀವ ಉಳಿದ್ರೆ ಸಾಕು ಅಂತ ಓಡ್ ಬಂದಿದ್ದಾರೆ. ನೀವು ನೋಡ್ಬೋದು, ಇಲ್ಲಿ ಎಲ್ಲ ಇಲ್ಲಿ ಕುತ್ಕೊಂಡಿದ್ದಾರೆ. ಯಾರು ಹೋಟ್ಲಿಗೆ ಹೋಗ್ತಾ ಇಲ್ಲ. ಇದು ಬೇರೆ ಹೋಟ್ಲು, ಎದುರುಗಡೆ ಇರೋಂಥ ಹೋಟೆಲ್. ಇಲ್ಲಿ ನಮ್ಮನ್ನ ತಾತ್ಕಾಲಿಕವಾಗಿ ಇಲ್ಲಿ ಇಟ್ಟಿದ್ದಾರೆ. ಸೊ ನಾವೆಲ್ಲ ಸೇಫ್ ಆಗಿದ್ದೀವಿ, ನಮ್ಗೆ ಯಾವುದೇ ತರ ತೊಂದರೆ ಆಗಿಲ್ಲ. ಒಟ್ಟಿನಲ್ಲಿ ಮ್ಯಾನ್ಮಾರ್ ಬ್ಯಾಂಕಾಕ್ನಲ್ಲಿ ಪ್ರಬಲ ಭೂಕಂಪನಕ್ಕೆ ಜನ ನಲುಗಿ ಹೋಗಿದ್ದಾರೆ. 2 ಬಾರಿ ಕಂಪನಕ್ಕೆ ಜನ ಜೀವನ ಅಲ್ಲೋಲ ಕಲ್ಲೋಲವಾಗಿದೆ. ಮ್ಯಾನ್ಮಾರ್ ಬ್ಯಾಂಕಾಕ್ ತುರ್ತು ನೆರವಿಗಾಗಿ ಹಲವು ದೇಶಗಳು ಧಾವಿಸಿವೆ. ಸುರೇಶ್ ಕ್ಯಾದಿಗುಂಟೆ, ಬ್ಯೂರೋ ರಿಪೋರ್ಟ್, ಬೆಂಗಳೂರು.